ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯ ಜಿಲ್ಲೆಯಲ್ಲಿ ಮಳೆರಾಯನ ಮುನಿಸು ಮುಂದುವರೆದಿದೆ. ಈ ಕಾರಣಕ್ಕೋಸ್ಕರ ಮಂಡ್ಯ ಜಿಲ್ಲೆ ಒಂದು ರೀತಿಯಲ್ಲಿ ಬರದ ಛಾಯೆ ಆವರಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೃಷಿ ಚಟುವಟಿಕೆ ಆರಂಭ ಆಗಬೇಕಾಗಿತ್ತು, ಆದರೆ ಕೃಷಿ ಚಟುವಟಿಕೆ ಆರಂಭ ಆಗಿಲ್ಲ. ಈಗಾಗಲೇ ಎಲ್ಲವೂ ಈ ಕೃಷಿ ಜಮೀನೇನಿದೆ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಜಿಲ್ಲೆಯಾದ್ಯಂತ ಇದೇ ರೀತಿಯಂಥ ಪರಿಸ್ಥಿತಿ ಇರುವಂಥದ್ದು. ಸುಮಾರು 2,06,000 ಹೆಕ್ಟೇರ್ ಪ್ರದೇಶದ ಕೃಷಿ ಗುರಿಯನ್ನು ಕೃಷಿ ಇಲಾಖೆ ಹೊಂದಿತ್ತು. ಆದರೆ ಈಗ ಸದ್ಯಕ್ಕೆ ಕೇವಲ 18,000 ಹೆಕ್ಟೇರ್ ಪ್ರದೇಶ ಮಾತ್ರ ಬೆಳೆಯನ್ನು ಬೆಳೆಯಲಾಗಿದೆ. ಈ ಕಾರಣದಿಂದ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ರೈತರು ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಜೂನ್ ಜುಲೈ ತಿಂಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ಭತ್ತ ನಾಟಿ ಆಗ್ತಾ ಇತ್ತು, ಸಂಪೂರ್ಣವಾಗಿ ಹಸಿರುಮಯವಾಗ್ತಾ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಪಾಳು ಬಿದ್ದಿರುವಂಥದ್ದು. ಈ ಒಂದು ದೃಶ್ಯ ನಿಜಕ್ಕೂ ಕೂಡ ರೈತರಿಗೆ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಏನು ಅಂತಂದ್ರೆ KRS ಜಲಾಶಯ ಭರ್ತಿಯಾಗಿಲ್ಲದ ಕಾರಣಕ್ಕೋಸ್ಕರ ಇಲ್ಲಿನ ರೈತರಿಗೆ ನೀರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಕೆ ಮಾಡಲಿಕ್ಕೆ ಇಟ್ಕೊಂಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರುಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ರೈತರುಗಳಿಗೆ ಸೂಚನೆ ಕೊಟ್ಟಿರುವ ಕಾರಣಕ್ಕೋಸ್ಕರ ಅವರು ನಿಜಕ್ಕೂ ಕೂಡ ಜಲಾಶಯದಿಂದ ನೀರು ಬರುತ್ತೆ, ನೀರು ಬಂದ ನಂತರ ನಾವು ಕೃಷಿ ಚಟುವಟಿಕೆ ಮಾಡ್ತೇವೆ ಅನ್ನುವಂಥ ನಂಬಿಕೆ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಸೂಚನೆಯನ್ನು ಕೊಟ್ಟಿದೆ. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ರೈತರು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಕಡೆ ಅಂತರ್ಜಲದಿಂದ ಕೂಡ ಬೆಳೆಯನ್ನು ಬೆಳೀತಾ ಇರ್ಬೋದು, ಅಂದರೆ ಬೋರ್ವೆಲ್ನ ಕೊರೆಸಿ ಆ ಬೆಳೆಯನ್ನು ಬೆಳೀತಾ ಇದ್ರು ಕೂಡ ಮುಂದೊಂದು ದಿನ ಅದು ಕೂಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಜೂನ್ ಜುಲೈನಲ್ಲಿ ಜಲಾಶಯ ಭರ್ತಿ ಆಗ್ತಾ ಇತ್ತು, ಜೊತೆಗೆ ಮಳೆ ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಆಗ್ತಾ ಇತ್ತು, ಕೆರೆ ಕಟ್ಟೆಗಳು ತುಂಬ್ತಾ ಇತ್ತು. ಈ ಕಾರಣದಿಂದಾಗಿ ಅಂತರ್ಜಲವು ಕೂಡ ಹೆಚ್ಚಾಗ್ತಾ ಇತ್ತು. ಆದರೆ ಈ ವರ್ಷ ಆ ರೀತಿಯ ಅಂತ ಪರಿಸ್ಥಿತಿ ಇಲ್ಲ. ಅಂತರ್ಜಲದ ಮಟ್ಟವು ಕೂಡ ದಿನೇ ದಿನೇ ಕುಸಿತಾ ಇರುವ ಕಾರಣಕ್ಕೋಸ್ಕರ ಮುಂದೊಂದು ದಿನ ಕಬ್ಬನ್ನು ಬೆಳೆದಿರುವಂಥದ್ದು, ಇತರೆ ಬೆಳೆಗಳನ್ನು ಅಂತರ್ಜಲದ ಆಶ್ರಯದಲ್ಲಿ ಬೆಳೆದಿರುವಂಥವ್ರಿಗೂ ಕೂಡ ದೊಡ್ಡ ಮಟ್ಟದ ಆತಂಕ ಇದೆ. ಇದು ಒಂದು ರೀತಿಯಲ್ಲಿ ಜಿಲ್ಲೆಯ ರೈತರು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಕೇವಲ 9% ಮಾತ್ರ ಕೃಷಿ ಚಟುವಟಿಕೆ ನಡೆದಿದೆ. ಈ ಕಾರಣದಿಂದಾಗಿ ಜಿಲ್ಲೆ ರೈತರು ನಮ್ಮ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಮಾಡಿ, ಜೊತೆಗೆ ಸೂಕ್ತ ಪರಿಹಾರವನ್ನು ನಮ್ಮ ಜಿಲ್ಲೆಯ ರೈತರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರ ಈ ಒಂದು ರೈತರ ಆಗ್ರಹವನ್ನು, ಬೇಡಿಕೆಗಳನ್ನು ಯಾವ ರೀತಿ ಈಡೇರಿಸುತ್ತೆ ಅನ್ನುವಂಥನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಲಿ, TV9 ಮಂಡ್ಯ.